ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಹನುಮಾನ್ ಸಂದೇಶ್ ಚಾನಲ್ಗೆ ಸ್ವಾಗತನ ಕೋರ್ತಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ನಮಸ್ಕಾರ ಅಂತ ಹಾಕಿ ಆ ನಮಸ್ಕಾರ ಹನುಮಾನ್ಜಿ ಅವರ ಪಾದಗಳಿಗೆ ತಲುಪಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಇವತ್ತಿನ ರೀಡಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತದೆ. ಯಾಕಂದರೆ ಇವತ್ತು ನಾವು ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ನೀವು ನೋಡದೇ ಇರುವಂತಹ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮನ್ನು ಹೊರತುಪಡಿಸಿ ಅವರ ಜೀವನದಲ್ಲಿ ಬೇರೆ ಯಾರಾದರೂ ಇದ್ದಾರಾ? ಅವರು ನಿಮ್ಮಿಂದ ಏನಾದರೂ ಮುಚ್ಚಿಡುತ್ತಿದ್ದಾರಾ? ಅವರ ಜೀವನದಲ್ಲಿ ನಡೆಯುತ್ತಿರುವ ವಿಷಯ ನಿಮಗೆ ಗೊತ್ತಾಗದಂತೆ ಅವರು ಏನಾದರೂ ಹೈಡ್ ಮಾಡ್ತಿದ್ದಾರಾ? ಅಥವಾ ನೀವು ಅನುಮಾನ ಪಡುತ್ತಿರುವುದು ಬೇರೆ ರೀತಿಯದೇನಾ? ಈ ಪ್ರಶ್ನೆಗಳಿಗೆ ನಿಮ್ಮ ಮನಸ್ಸಿನಲ್ಲಿ ತುಂಬ ದಿನಗಳಿಂದ ಮೂಡಿರಬಹುದು. ಹೊರಗಡೆ ಅವರು ನಾರ್ಮಲ್ ಆಗಿ ಕಾಣಿಸಿಕೊಳ್ಳಬಹುದು, ನಿಮ್ಮ ಜೊತೆ ಮಾತನಾಡಬಹುದು, ನಿಮ್ಮ ಜೊತೆ ಇರಬಹುದು. ಆದರೆ ಅವರ ಮನಸ್ಸಿನ ಒಳಗೆ ನಿಜವಾಗಿ ಏನು ನಡೆಯುತ್ತಿದೆ? ಅವರ ಅಟೆನ್ಷನ್ ಯಾರ ಕಡೆ ಇದೆ? ನಿಮ್ಮಿಂದ ಅವರು ಯಾವ ವಿಷಯವನ್ನು ದೂರ ಇಟ್ಟುಕೊಂಡಿದ್ದಾರೆ? ಅವರ ಹಾರ್ಟ್ನಲ್ಲಿ ನಿಜವಾದ ಫೀಲಿಂಗ್ಸ್ ಯಾರಿಗಾಗಿ ಇದೆ? ಇವತ್ತು ಅದನ್ನೇ ಒಂದೊಂದಾಗಿ ನೋಡೋಣ. ಮೊದಲಿಗೆ ನಾವು ರೈಸ್ ರೀಡಿಂಗ್ ಮೂಲಕ ಅವರ ಪ್ರೆಸೆಂಟ್ ಸಿಚುವೇಶನ್ ಮತ್ತು ಸುತ್ತಮುತ್ತಲಿನ ಎನರ್ಜಿ ಏನು ಹೇಳುತ್ತಿದೆ ಅನ್ನೋದನ್ನು ನೋಡೋಣ. ನಂತರ ನಮ್ಮ ಹನುಮಾನ್ ಕಾರ್ಡ್ನ ಮೂಲಕ ಅವರ ಓಲ್ಡ್ ಥಾಟ್ಸ್, ಪ್ರೆಸೆಂಟ್ ಮೈಂಡ್ಸೆಟ್, ಕರೆಂಟ್ ಫೀಲಿಂಗ್ಸ್, ಹೈಡ್ ಫೀಲಿಂಗ್ಸ್, ಸೀಕ್ರೆಟ್ ಎನರ್ಜಿ ಮತ್ತು ಕೊನೆಯಲ್ಲಿ ಟ್ರೂತ್ ಏನು ಅನ್ನೋದನ್ನು ಡೀಪಾಗಿ ತಿಳಿದುಕೊಳ್ಳೋಣ. ಆದರೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, ಇದು ಕೇವಲ ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಕಾಣಿಸಿಕೊಂಡರೂ ಅದನ್ನು ತಕ್ಷಣ ಬೇರೆ ರಿಲೇಷನ್ಶಿಪ್ ಇದೆ ಅಂತ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾಕೆಂದರೆ ಕೆಲವೊಮ್ಮೆ ಅದು ಫೀಲಿಂಗ್ಸ್ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ಫ್ರೆಂಡ್ಶಿಪ್ ಅಥವಾ ವರ್ಕರ್ಸ್ ಅಥವಾ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿರಬಹುದು. ಹಾಗಾಗಿ ಕೊನೆಯವರೆಗೂ ರೀಡಿಂಗ್ ನೋಡಿ. ಕೊನೆಯಲ್ಲಿ ಆ ವ್ಯಕ್ತಿಯ ನಿಜವಾದ ಎನರ್ಜಿ ಯಾವ ಕಡೆ ಇದೆ ಅನ್ನೋದನ್ನು ಕಾರ್ಡ್ಸ್ ಮೂಲಕ ಕ್ಲಿಯರಿಟಿ ತಿಳ್ಕೊಳ್ಳೋಣ. ಬನ್ನಿ, ಈಗ ನಾವು ರೈಸ್ ರೀಡಿಂಗ್ನ ಮೂಲಕ ಏನನ್ನು ಹೇಳ್ತಿದೆ ಅಂತ ಈಗ ನಾವು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇವತ್ತಿನ ವಿಷಯ, ನಿಮ್ಮನ್ನು ಹೊರತುಪಡಿಸಿ ಅವರ ಜೀವನದಲ್ಲಿ ಬೇರೆ ಯಾರಾದರೂ ಇದ್ದಾರಾ? ನಿಮ್ಮ ವ್ಯಕ್ತಿ ನಿಮ್ಮಿಂದ ಮುಚ್ಚಿಟ್ಟಿರುವ ರಹಸ್ಯವೇನು ಅನ್ನೋದನ್ನು ನಾವು ಈಗ ಈ ರೈಸ್ ರೀಡಿಂಗ್ನ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿಯ ಶೇಪ್ ಬಂದಿದೆ. ಈ ಶೇಪ್ ಏನನ್ನು ತಿಳಿಸುತ್ತೆ ಅಂತ ಈಗ ನಾವು ತಿಳಿದುಕೊಳ್ಳೋಣ ಬನ್ನಿ. ಈ ರೈಸ್ ಶೇಪ್ ಒಟ್ಟಾರೆ ನೋಡಿದಾಗ ಮೇಲ್ಭಾಗದಲ್ಲಿ ಒಂದು ಆರಿಜಿನೇಟಲ್ ಕೊನೆಕ್ಷನ್ಸ್ ಕಾಣಿಸ್ತಾ ಇದೆ. ಮಧ್ಯಭಾಗದಲ್ಲಿ 2 ಉದ್ದವಾದ ಭಾಗಗಳು ಕೂಡ ನಮಗೆ ಕಾಣಿಸ್ತಾ ಇದೆ. ಕೆಳಗೆ ಹೋಗುತ್ತಾ ಆ ಉದ್ದ ಭಾಗದಲ್ಲಿರುವ ಬಲಭಾಗದಲ್ಲಿ ಸ್ವಲ್ಪ ರೈಸ್ ಚದುರಿಕೆಯಾಗಿ ಕಾಣಿಸ್ತಾ ಇದೆ. ಮುಖ್ಯವಾಗಿ ನನಗೆ ಕಾಣಿಸುತ್ತಿರುವುದು 2 ಭಾಗಗಳಲ್ಲೂ ಮೇಲ್ಭಾಗದಿಂದ ಒಂದು ರೀತಿಯ ಕನೆಕ್ಟ್ ಕಾಣಿಸ್ತಾ ಇದೆ ಸ್ನೇಹಿತರೆ. ಆದರೆ ಕೆಳಗೆ ಬರುತ್ತಾ 2 ಭಾಗಗಳ ನಡುವಿನ ಗ್ಯಾಪ್ ಮತ್ತು ಲೂಸ್ ರೈಸ್ ಇದೆ ಅನ್ನೋದು ಕೂಡ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಹಾಗೂ ಈ ರೀಡಿಂಗ್ ಸಿಂಬಾಲಿಕ್ ಪ್ರಕಾರ ನೋಡೋದಾದರೆ ಒಂದು ಕನೆಕ್ಷನ್ ಸಂಪೂರ್ಣವಾಗಿ ಮುಗಿದು ಹೋಗಿಲ್ಲ, ಆದರೆ ಅದರೊಳಗಿನ ಡಿಸ್ಟೆನ್ಸ್, ಸ್ಪೇಸ್, ಕ್ಲಿಯರಿಟಿ ಇಲ್ಲದ ಸ್ಥಿತಿ ಅಂತ ನಾವು ಹೇಳಬಹುದು. ಮಧ್ಯದ ಡೆನ್ಸಿ ಭಾಗವು ಒಂದು ಕಡೆ ಕನೆಕ್ಷನ್ಸನ್ನು ಮೂಡಿಸ್ತಿದೆ, ಆದರೆ ಬಲಭಾಗದಲ್ಲಿರುವಂತಹ ಲೂಸ್ ಗ್ರೈನ್ಸ್, ಕನ್ಫ್ಯೂಷನ್ಸ್, ಹೊರಗಿನ ವ್ಯಕ್ತಿಯ ಕೈವಾಡ ಇರಬಹುದು ಅನ್ನೋದನ್ನು ಸೂಚಿಸ್ತಾ ಇದೆ ಸ್ನೇಹಿತರೆ. ಆದರೆ ಶೇಪ್ ಮಾತ್ರ ನೋಡಿ ಬೇರೆ ವ್ಯಕ್ತಿಯ ಖಂಡಿತ ಇದ್ದಾರೆ ಅಂತ ಹೇಳಲು ಸಾಧ್ಯವಿಲ್ಲ. ಅದು ಮುಂದಿನ ಕಾರ್ಡ್ ರೀಡಿಂಗ್ನ ಮೂಲಕ ನಾವು ತಿಳ್ಕೊಳ್ಳೋಣ ಬನ್ನಿ. ಈಗ ಅವರ ಮನಸ್ಥಿತಿ ಹೇಗಿರ್ಬೋದು ಅಂತ ನೋಡೋದಾದರೆ, ಇದು ನನಗೆ ಮೊದಲಿಗೆ ಒಂದು ವಿಷಯ ಏನು ಸೂಚಿಸ್ತಿದೆ ಅಂದರೆ, ಆ ವ್ಯಕ್ತಿಯ ಜೀವನದಲ್ಲಿ 2 ರೀತಿಯ ಡೈರೆಕ್ಷನ್ಸ್ ಅಥವಾ ಡಿಫ್ರೆಂಟ್ ಎನರ್ಜಿ ನಮಗೆ ಕಾಣಿಸ್ತಾ ಇದೆ. ಅವ್ರ ಮೈಂಡಲ್ಲಿ 2 ರೀತಿಯ ಆ್ಯಕ್ಷನ್ ನಮಗೆ ಇಲ್ಲಿ ತೋರಿಸ್ತಾ ಇದೆ. ಒಂದು ಕಡೆ ಅವರ ಎಕ್ಸಿಟಿಂಗ್ ರಿಲೇಷನ್ಶಿಪ್ ಜೊತೆ ಅಥವಾ ನಿಮ್ಮ ಜೊತೆಗಿನ ಕನೆಕ್ಷನ್ಸ್ ಇನ್ನೂ ಇದೆ, ಆದರೆ ಬೇರೆ ಯಾವುದೋ ಒಂದು ಇನ್ಫ್ಲುಯೆನ್ಸ್ ಅಥವಾ ಡಿಸ್ಟ್ರಾಕ್ಷನ್ ಇರುವ ಸಾಧ್ಯತೆ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ, ಈ 2 ಭಾಗಗಳು ಕಂಪ್ಲೀಟ್ ಆಗಿ ಮುಗಿದು ಹೋಗಿಲ್ಲ, ಸಪ್ರೇಟ್ ಆಗಿಯೂ ಇಲ್ಲ,
ಮೇಲ್ಭಾಗದಲ್ಲಿ ಅವು ಒಂದೇ ರೀತಿಯ ಕನೆಕ್ಷನ್ಸ್ ಇರೋದು ನಮ್ಗೆ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ರಿಲೇಷನ್ಶಿಪ್ ಕನೆಕ್ಷನ್ ಸಂಪೂರ್ಣವಾಗಿ ಮುಗಿದು ಹೋಗಿಲ್ಲ. ಅವರ ಜೀವನದಲ್ಲಿ ಬೇರೆ ಯಾವುದೋ ಸಿಚುವೇಶನ್ ಇದ್ದರೂ ನಿಮ್ಮ ಜೊತೆಗಿನ ಕನೆಕ್ಷನ್ಸ್ ಅವರ ಮನಸ್ಸಿನಿಂದ ಸಂಪೂರ್ಣವಾಗಿ ಹೊರಗೆ ಹಾಕಲು ಸಾಧ್ಯವಾಗುತ್ತಿಲ್ಲ ಅನ್ನುವ ಎನರ್ಜಿ ಕಾಣಿಸ್ತಾ ಇದೆ. ಆದರೆ ಈ ವ್ಯಕ್ತಿ ತಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ವಿಷಯಗಳು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡದೇ ಇರಬಹುದು ನಿಮ್ಮೊಂದಿಗೆ. ಆದರೆ ಅವರೇ ನನ್ನ ಪರ್ಸ್ನಲ್ ಮ್ಯಾಟರ್ ನಾನು ಹ್ಯಾಂಡಲ್ ಮಾಡಿಕೊಳ್ಳುತ್ತೇನೆ ಅನ್ನುವ ಮೈಂಡ್ಸೆಟ್ ಇರಬಹುದು. ನೀವು ಯಾವುದಾದರೂ ಒಂದು ಪ್ರಶ್ನೆ ಕೇಳಿದಾಗ ಅವರು ಸ್ಟ್ರೈಟಾಗಿ ಆನ್ಸರ್ ಕೊಡದೇ ಇರಬಹುದು, ಅಥವಾ ವಿಷಯವನ್ನು ಬೇರೆ ರೀತಿಯಲ್ಲಿ ನಿಮಗೆ ಕನ್ವರ್ಟ್ ಮಾಡಬಹುದು, ಅಥವಾ ಸೈಲೆನ್ಸ್ ಆಗಬಹುದು, ಅಥವಾ ಏನೂ ಇಲ್ಲ ಅಂತ ಹೇಳಿ ಒಂದೇ ಉತ್ತರದೊಂದಿಗೆ ಮುಗಿಸ್ತಾ ಇರಬಹುದು ಸ್ನೇಹಿತರೆ. ಅದರಿಂದ ನಿಮಗೆ ಅವರ ಬಿಹೇವಿಯರ್ ಮೇಲೆ ಒಂದು ರೀತಿಯ ಡಿಫ್ರೆಂಟ್ ಇದೆ ಅಂತ ನಿಮಗೆ ಕಾಣಿಸ್ತಾ ಇರಬಹುದು. ಆದರೆ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಈ ಶೇಪು ಮಧ್ಯಭಾಗದಲ್ಲಿರುವಂತಹ ಡೆನ್ಸಿ ರೈಸ್ ಮತ್ತು ಅದರ ಸುತ್ತಲಿನ ಲೂಸ್ ರೈಸ್ ನಾವು ನೋಡಿದಾಗ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಅವರು ಕನ್ಫ್ಯೂಷನಲ್ಲಿದ್ದಾರೆ, ಅವರು ಸ್ಕ್ರಾಡೆಡ್ ಎನರ್ಜಿ ಇದೆ ಅನ್ನೋದು ಈ ರೀತಿಯಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಅವರ ಮನಸ್ಸು ಒಂದು ಕಡೆ ಕಂಪ್ಲೀಟ್ಲಿ ಸೆಟಲ್ ಆಗಿಲ್ಲ, ಇನ್ನೊಂದು ಕಡೆ ಅವರು ಕರೆಂಟ್ ಪ್ರೆಸೆಂಟಲ್ಲಿ ಅವ್ರ ಮೈಂಡನ್ನು ಬೇರೆ ಕಡೆಗೆ ಕನ್ವರ್ಟ್ ಮಾಡಿದರೆ ಅದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಅಥವಾ ಬೇರೆ ಒಬ್ಬ ವ್ಯಕ್ತಿಯ ಮಾತಿನಿಂದ ಆಗಿರಬಹುದು. ಹಾಗಾಗಿ ಅವರು ತಮ್ಮೊಳಗಿನ ಒಂದು ಡಿಸಿಷನ್ ತೆಗೆದುಕೊಳ್ಳಲು ಸ್ಟ್ರಗಲ್ ಮಾಡುತ್ತಿರುವುದು ಈ ರೀಡಿಂಗ್ನ ಮೂಲಕ ನಾವು ನೋಡಬಹುದು. ಅವರು ಏನಾದರೂ ಮುಚ್ಚಿಟ್ಟಿದ್ದಾರಾ ಅನ್ನೋದಾದರೆ ಇಲ್ಲಿ ರೈಸ್ ಶೇಪು ರೈಸ್ ಸ್ಪ್ರೆಡ್ನಲ್ಲಿ ಒಂದು ಭಾಗದಲ್ಲಿ ಕ್ಲಿಯರ್ ಆಗಿ ಓಪನ್ ಆಗಿರುವಂತೆ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಸ್ನೇಹಿತರೆ. ಅಂದರೆ ಈ ಸಿಂಬೋಲಿಕ್ ಏನು ಹೇಳುತ್ತೆ ಅಂದರೆ ಅವರು ಎಲ್ಲವನ್ನೂ ನಿಮಗೆ ಹೇಳುತ್ತಿಲ್ಲ ಅನ್ನುವ ಎನರ್ಜಿ ಇದೆ. ಆದರೆ ಅದನ್ನು ನೇರವಾಗಿ ಅವರು ಜೀವನದಲ್ಲಿ ಇನ್ನೊಬ್ಬರು ಇದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಯಾವುದಾದರೂ ವ್ಯಕ್ತಿಯ ಇನ್ಫ್ಲುಯೆನ್ಸ್ ಆಗಿರಬಹುದು, ಅಥವಾ ಫ್ಯಾಮಿಲಿ ಮ್ಯಾಟರ್ ಆಗಿರಬಹುದು, ಅಥವಾ ರಿಲೇಷನ್ಶಿಪ್ ಆಗಿರಬಹುದು, ಅಥವಾ ಫ್ರೆಂಡ್ಶಿಪ್ ಆಗಿರಬಹುದು, ಅಥವಾ ವರ್ಕ್ ರಿಲೇಟೆಡ್ ಆಗಿರಬಹುದು. ಆ ರೀತಿಯಾಗಿ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ, ಅಥವಾ ಪರ್ಸ್ನಲ್ ಇಶ್ಯೂಸ್ ಆಗಿರಬಹುದು. ಆದ್ದರಿಂದ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಿರ್ಬೋದು ಅಂತ ಹೇಳ್ತಿದ್ದೆ ವಿನಃ ಅವರು ನಿಮ್ಮನ್ನು ಸಂಪೂರ್ಣವಾಗಿ ಬಿಟ್ಟಿಲ್ಲ ಅಂತ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಬಟ್ ಈ ಶೇಪ್ನ ಮೇಲ್ಭಾಗದಲ್ಲಿ ಇರುವಂತಹ ಕನೆಕ್ಷನ್ ನಾವು ನೋಡಿದಾಗ ನಿಮ್ಮಿಬ್ಬರ ನಡುವೆ ಒಂದು ಬಾಂಡ್ ಸಂಪೂರ್ಣವಾಗಿ ಈಗಲೂ ಕೂಡ ಇದೆ. ಈ ಲೈನ್ ನೋಡಿದಾಗ ನಿಮ್ಮಿಬ್ಬರ ನಡುವಿನ ರಿಲೇಷನ್ಶಿಪ್ಪು ದೂರ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಹೊರಗಡೆ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು, ಒಳಗಡೆ ನಿಮ್ಮ ಬಗ್ಗೆ ಒಂದು ರೀತಿಯ ಲಾಂಗ್ ಅಟ್ಯಾಚ್ಮೆಂಟ್ನ ಇಟ್ಕೊಂಡಿದ್ದಾರೆ ಅಂತ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಆಗ್ತಿಲ್ಲ ಅಷ್ಟೇ. ನೀವು ದೂರವಾದ ಮೇಲೆ ಆ ಡಿಫ್ರೆಂಟ್ ಅವರಿಗೆ ಹೆಚ್ಚು ಗೊತ್ತಾಗಬಹುದು. ಅಥವಾ ಥರ್ಡ್ ಪರ್ಸನ್ ಏನಾದರೂ ಥರ್ಡ್ ಪರ್ಸನ್ ಪಾಸಿಬಿಲಿಟಿನೂ ಇಲ್ಲಿ ಕಾಣ್ತಾ ಇದೆ. ಕಂಪ್ಲೀಟ್ಲಿ ಇಗ್ನೋರ್ ಮಾಡೋಕ್ಕೂ ಆಗ್ತಿಲ್ಲ ಅವ್ರ ಕೈಲಿ, ಏಕೆಂದರೆ ಶೇಪ್ನಲ್ಲಿ ಎರಡು ರೀತಿಯ ಡಿಫ್ರೆನ್ಸ್ ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಹೊರಗೆ ಚೆದುರಿದ ರೈಸ್ ಕೂಡ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ಆದರೆ ಇದನ್ನು ಪ್ರೂಫ್ ಅಂತ ನಾವು ತೆಗೆದುಕೊಳ್ಬಾರ್ದು. ಆದರೆ ಒಬ್ಬ ವ್ಯಕ್ತಿ ಅಥವಾ ಹೊರಗಿನ ಇನ್ಫ್ಲುಯೆನ್ಸ್ ಅವರ ಆ್ಯಕ್ಷನ್ ಮೇಲೆ ಪರಿಣಾಮ ಬೀರಿರಬಹುದು ಅಂತ ನಾವು ಈ ರೀಡಿಂಗ್ ಮೂಲಕ ಊಹಿಸ್ಕೊಳ್ಬಹುದು. ಆದರೆ ಇನ್ಫ್ಲುಯೆನ್ಸ್ ರೊಮ್ಯಾಂಟಿಕ್ ಆಗಿರ್ಬೋದು, ಅಥವಾ ಫ್ರೆಂಡ್ಶಿಪ್ ಆಗಿದೆಯಾ, ಅಥವಾ ರೆಸ್ಪಾನ್ಸಿಬಿಲಿಟಿ ಆಗಿದೆಯಾ ಅನ್ನೋದನ್ನು ನಾವು ಕಾರ್ಡ್ ಮೂಲಕ ಈಗ ನಾವು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ಈ ರೈಸ್ ಶೇಪ್ ಒಟ್ಟಾರೆಯಾಗಿ ನೋಡಿದಾಗ ಒಂದು ಮೆಸೇಜ್, ಒಂದು ಕನೆಕ್ಷನ್ಸ್ ಉಳಿದಿರುವಂತೆ ಕಾಣಿಸ್ತಾ ಇದೆ ನಮಗೆ. ಆದರೆ ಆ ಕನೆಕ್ಷನ್ಸ್ ಸುತ್ತ ಕನ್ಫ್ಯೂಷನ್ಸ್ ಇದೆ, ಡಿಸ್ಟೆನ್ಸ್ಗಳಿದೆ. ಚೆದುರಿದ ರೈಸ್ ಅವರನ್ನು ಮನಸ್ಸನ್ನು ಚಂಚಲಗೊಳಿಸ್ತಾ ಇದೆ ಅಂತ ನಾವು ಹೇಳಬಹುದು. ಅವರು ನಿಮ್ಮಿಂದ ಸಂಪೂರ್ಣವಾಗಿ ದೂರವಾಗಿಲ್ಲ, ಏಕೆಂದರೆ ನಿಮ್ಮಿಬ್ಬರ ನಡುವಿನಲ್ಲಿ ಸ್ಟ್ರಾಂಗ್ ಕನೆಕ್ಷನ್ಸ್ ಲೈನ್ ಕೂಡ ಇಲ್ಲಿ ಬಂದಿದೆ. ಅವರು ನಿಜವಾಗಿ ಏನಾದರೂ ಹೈಡ್ ಮಾಡುತ್ತಿದ್ದಾರಾ, ಅಥವಾ ಆ್ಯಕ್ಷನ್ ಬೇರೆ ಯಾರ ಕಡೆ ಇದೆ, ಅಥವಾ ಇದು ಕೇವಲ ಅವರ ಪರ್ಸ್ನಲ್ ಲೈಫ್ ಕನ್ಫ್ಯೂಷನ್ ಅನ್ನೋದನ್ನು ಈಗ ನಾವು ಹನುಮಾನ್ ಕಾರ್ಡ್ ರೀಡಿಂಗ್ನ ಮೂಲಕ ನೋಡೋಣ ಬನ್ನಿ ಸ್ನೇಹಿತರೆ. ಶ್ರೀರಾಮ ಹಾಗೂ ಹನುಮಾನ್ಜಿಯವರ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಜ್ಞಾಪಿಸಿಕೊಳ್ಳುತ್ತಾ ಅವರ ಹೆಸರನ್ನು 3 ಬಾರಿ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ಸ್ನೇಹಿತರೆ, ಈಗ ನಾನು ಇಲ್ಲಿ 5 ಕಾರ್ಡನ್ನು ಆಯ್ಕೆ ಮಾಡ್ತಿದ್ದೀನಿ. ಈ 5 ಕಾರ್ಡ್ಗಳಲ್ಲಿ ನೀವು
ಯಾವುದಾದರೂ ಒಂದು ಕಾರ್ಡನ್ನು ಆಯ್ಕೆ ಮಾಡಿಕೊಳ್ಳಿ ಸ್ನೇಹಿತರೆ. ಹನುಮಾನ್ಜಿಯವರು ಯಾವ ರೀತಿಯ ಸಂದೇಶನ ಕೊಡ್ತಿದ್ದಾರೆ? ನೀವು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಥವಾ ಥರ್ಡ್ ಪಾರ್ಟಿ ಏನಾದರೂ ಕೈ ಚಳಕ ಇದೆಯಾ ಅನ್ನೋದನ್ನ ಈಗ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ, ಮೊದಲನೇ ಕಾರ್ಡ್ ಏನನ್ನ ಹೇಳ್ತಿದೆ ಅಂತ ಈಗ ನಾವು ನೋಡೋಣ. ನೋಡಿ ಸ್ನೇಹಿತರೆ, ನಜಾರ ಬಂದಿದೆ. ಈ ಕಾರ್ಡ್ ಮೊದಲಿಗೆ ನನಗೆ ಕಾಣಿಸುತ್ತಿರುವ ಎನರ್ಜಿ ಹೊರಗಿನಿಂದ ಬರುತ್ತಿರುವ ಇನ್ಫ್ಲುಯೆನ್ಸ್ ಅಂತ ಅನ್ನಿಸ್ತಾ ಇದೆ. ಈ ವ್ಯಕ್ತಿ ಜೀವನದಲ್ಲಿ ಯಾವುದೋ ಒಂದು ವಿಷಯ ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತಿದೆ. ಅದು ಇನ್ನೊಬ್ಬ ವ್ಯಕ್ತಿಯಾಗಿರಬಹುದು, ಅಥವಾ ಫ್ಯಾಮಿಲಿ ಇನ್ಫ್ಲುಯೆನ್ಸ್ ಆಗಿರಬಹುದು, ಅಥವಾ ಫ್ರೆಂಡ್ಸ್ ಆಗಿರಬಹುದು, ಅಥವಾ ಪರ್ಸ್ನಲ್ ಪ್ರಾಬ್ಲಮ್ ಆಗಿರಬಹುದು. ಹಿಂದೆ ಅವರು ನಿಮ್ಮ ಜೊತೆ ಇದ್ದಾಗ ನಿಮ್ಮ ರಿಲೇಷನ್ಶಿಪ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದರು. ನಂತರ ಯಾವುದೋ ಹೊರಗಿನ ಇನ್ಫ್ಲುಯೆನ್ಸ್ ಅವರ ಡಿಸಿಷನ್ ಮತ್ತು ಬಿಹೇವಿಯರ್ ಮೇಲೆ ಇಂಪ್ಯಾಕ್ಟ್ ಮಾಡಿರಬಹುದು. ಇಲ್ಲಿ ಮುಖ್ಯವಾಗಿ ನೋಡಬೇಕಾದದ್ದು, ಅವರು ಎಲ್ಲವನ್ನೂ ನಿಮಗೆ ಓಪನ್ಲಿ ಹೇಳುತ್ತಿಲ್ಲ. ಅವರ ಲೈಫ್ನಲ್ಲಿ ಏನಾದರೂ ನಡೆಯುತ್ತಿದ್ದರೂ ಅದರ ಸಂಪೂರ್ಣ ಪಿಕ್ಚರ್ ನಿಮ್ಮ ಮುಂದೆ ಇಡದೇ ಇರಬಹುದು. ಆದ್ದರಿಂದ ನಿಮಗೆ ಅವರು ನನ್ನಿಂದ ಏನೋ ಹೈಡ್ ಮಾಡ್ತಿದ್ದಾರೆ ಅನ್ನುವ ಫೀಲಿಂಗ್ಸ್ ಬಂದಿರಬಹುದು. ಆದರೆ ನಜಾರ ಬಂದಿರುವುದರಿಂದಲೇ ಇನ್ನೊಬ್ಬ ವ್ಯಕ್ತಿಯ ಕೈವಾಡ ಇದೆ ಅಂತ ಹೇಳಿಕ್ಕಾಗಲ್ಲ. ಇಲ್ಲಿ ಹೆಚ್ಚು ಸ್ಟ್ರಾಂಗ್ ಆಗಿರುವುದು ಎಕ್ಸ್ಟ್ರಾರ್ಡಿನರಿ ಇನ್ಫ್ಲುಯೆನ್ಸ್, ಹೈಡನ್ ಇನ್ಫಾರ್ಮೇಷನ್. ಅವರು ಪ್ರೆಸೆಂಟ್ ಮೈಂಡ್ಸೆಟ್ನಲ್ಲಿ ಒಂದು ವಿಷಯವನ್ನು ನಿಮ್ಮಿಂದ ದೂರ ಇಟ್ಟುಕೊಂಡು ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕು ಅನ್ನುವ ಇಂಟೆನ್ಸಿ ಇರಬಹುದು ಅನ್ನೋದು ಈ ಕಾರ್ಡ್ನ ಮೂಲಕ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ ಏನು ಬಂದಿದೆ ಅಂತ. ನೆಕ್ಸ್ಟ್ ಕಾರ್ಡ್ ಡೋರ್ ಗಾರ್ಡಿಯನ್ ಬಂದಿದೆ ಸ್ನೇಹಿತರೆ. ಅವರು ಡೋರ್ ಅಂದರೆ ಒಂದು ಬೌಂಡರಿ ಥರ ಅಂದ್ಕೊಂಡಿದ್ದಾರೆ. ಅವರು ತಮ್ಮ ಲೈಫ್ನ ಕೆಲವು ಭಾಗಗಳಿಗೆ ನಿಮ್ಮನ್ನು ಒಳಗೆ ಬಿಡುತ್ತಿದ್ದಾರೆ, ಆದರೆ ಕೆಲವು ವಿಷಯಗಳಿಗೆ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅನ್ನುವ ಸಿಂಬಾಲಿಕ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಜೊತೆ ಮಾತನಾಡಬಹುದು, ನಾರ್ಮಲ್ ಆಗಿ ಬಿಹೇವ್ ಮಾಡಬಹುದು, ಆದರೆ ಅವರ ಮನಸ್ಸಿನಲ್ಲಿ ಅಥವಾ ಲೈಫ್ನಲ್ಲಿ ನಡೆಯುತ್ತಿರುವ ಕೆಲವು ವಿಷಯಗಳು ಸಂಪೂರ್ಣವಾಗಿ ಶೇರ್ ಮಾಡದೇ ಇರಬಹುದು. ಇದು ಅವರ ಫೀಲಿಂಗ್ಸ್ ಆಗಿರಬಹುದು, ಅಥವಾ ಅವರ ಪಾಸ್ಟ್ ಆಗಿರಬಹುದು, ಯಾರಾದರ ವ್ಯಕ್ತಿಯ ಜೊತೆ ಇರುವ ಕಮ್ಯುನಿಕೇಷನ್ ಆಗಿರಬಹುದು, ಅಥವಾ ಅವರ ಪರ್ಸ್ನಲ್ ಪ್ರಾಬ್ಲಮ್ ಕೂಡ ಸೇರಿಕೊಂಡಿರಬಹುದು. ಬಟ್ ಅವರ ಮೈಂಡ್ಸೆಟ್ ಏನಿದೆ ಅಂದರೆ, ಈ ವಿಷಯವನ್ನು ಈಗ ಹೇಳಿದರೆ ಅನ್ನೆಸೆಸರಿ ಪ್ರಾಬ್ಲಮ್ ಆಗಬಹುದು ಅಂತ ಅವರ ಮೈಂಡಲ್ಲಿ ಇರಬಹುದು ಸ್ನೇಹಿತರೆ. ಅದಕ್ಕಾಗಿ ಸೈಲೆನ್ಸ್ ಅಥವಾ ಅವೇರ್ನೆಸ್ ಆಯ್ಕೆ ಮಾಡಿಕೊಂಡಿರಬಹುದು. ಇನ್ನು ಹಸ್ಬೆಂಡ್ ಆ್ಯಂಡ್ ವೈಫ್ ಸಿಚುವೇಶನ್ ಇಲ್ಲಿ ತುಂಬ ರಿಲೇಟೆಡ್ ಆಗಿ ಕಾಣಿಸ್ತಾ ಇದೆ. ಇಬ್ಬರು ಒಟ್ಟಿಗೆ ಇದ್ದರು, ಒಬ್ಬರು ತಮ್ಮ ಫೋನ್ ಕನ್ವೆನ್ಷನ್ಸ್, ಫೀಲಿಂಗ್ಸ್ ಅಥವಾ ಪರ್ಸ್ನಲ್ ಕಾರ್ನರ್ ಬಗ್ಗೆ ಕಂಪ್ಲೀಟ್ ಓಪನ್ನೆಸ್ ಆಗಿ ತೋರಿಸದೇ ಇರಬಹುದು. ಆದರೆ ಈ ಕಾರ್ಡ್ನ ಮೆಸೇಜ್ ಸೀಕ್ರೆಟ್ ಇದೆ, ಅಂದರೆ ಅದು ನೆಸೆಸರಿ ಅಫೇರ್ ಅಂತಲ್ಲ. ಇಲ್ಲಿ ಒಂದು ಮುಖ್ಯ ಎನರ್ಜಿ ಏನಂದರೆ ಪ್ರೈವಸಿ, ಬೌಂಡರಿ, ಸಮಥಿಂಗ್ ನಾಟ್ ಫುಲ್ಲಿ ರಿಲೈವ್ಡ್ ಅಂತ ಇಲ್ಲಿ ಹೇಳ್ತಾ ಇದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕಾರ್ಡ್ ನಾವು ನೋಡೋದಾದರೆ ದ ಸರ್ವೆಂಟ್ ಬಂದಿದೆ ಸ್ನೇಹಿತರೆ. ಯಾರಾದರೂ ಹೆಲ್ಪ್ ಮಾಡುವುದು, ಸಪೋರ್ಟ್ ಮಾಡುವುದು, ಅಥವಾ ಅವರ ಮಾತನ್ನು ಕೇಳುವುದು, ಅವರಿಗಾಗಿ ಟೈಮ್ ಕೊಡುವುದು, ಇಂತಹ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಈ ವ್ಯಕ್ತಿ ತಮ್ಮ ಜೀವನದಲ್ಲಿ ಯಾರಾದರೂ ಎಕ್ಸ್ಟ್ರಾ ಅಟೆನ್ಷನ್ ಕೊಡುತ್ತಿರುವ ಪಾಸಿಬಿಲಿಟಿ ಇದೆ. ಆ ವ್ಯಕ್ತಿ ರೊಮ್ಯಾಂಟಿಕ್ ಪಾರ್ಟ್ನರ್ ಆಗಿರಬೇಕೆಂತಿಲ್ಲ, ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ಫ್ರೆಂಡ್ ಅಥವಾ ವರ್ಕ್ ರಿಲೇಟೆಡ್ ಪರ್ಸನ್ ಆಗಿರಬಹುದು, ಯಾರಾದರೂ ಅವರ ಮೇಲೆ ಡಿಪೆಂಡ್ ಆಗಿರುವ ವ್ಯಕ್ತಿ ಆಗಿರಬಹುದು. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅವರು ಯಾರಾದರೂ ಎನರ್ಜಿ ಕೊಡುತ್ತಿದ್ದಾರೆ ಅಥವಾ ನಿಮ್ಮ ಜೊತೆ ಓಪನ್ಲಿ ಡಿಸ್ಕಸ್ ಮಾಡದೇ ಇರಬಹುದು. ಇದರಿಂದ ನಿಮಗೆ ಅವರ ಬಿಹೇವಿಯರ್ನಲ್ಲಿ ಡಿಫ್ರೆನ್ಸ್ ಕಾಣಿಸಬಹುದು. ಹಿಂದೆ ನಿಮಗೆ ಕೊಡುತ್ತಿದ್ದ ಅಟೆನ್ಷನ್ ಕಡಿಮೆಯಾಗಿರಬಹುದು, ಅವರ ಟೈಮ್ ಬೇರೆ ಕಡೆ ಹೋಗುತ್ತಿದೆ, ನಿಮ್ಮ ಮೆಸೇಜ್ಗೆ ಲೇಟ್ ರಿಪ್ಲೈ ಮಾಡುತ್ತಿದ್ದಾರೆ, ನಿಮ್ಮ ಜೊತೆ ಮಾತನಾಡುವಾಗ ಮೆಂಟಲಿ ಡಿಸ್ಟ್ರಾಕ್ಟ್ ಆಗಿರುತ್ತಾರೆ. ಅಂತಹ ಸಿಗ್ನೇಚರ್ ಇದ್ದರೆ ಈ ಕಾರ್ಡ್ ಅದಕ್ಕೆ ಸಿಂಬಾಲಿಕ್ ಎಕ್ಸ್ಪ್ಲನೇಷನ್ ಕೂಡ ಕೊಡಬಹುದು. ಆದರೆ ಮತ್ತೆ ಯಾರು ಆ ವ್ಯಕ್ತಿ, ರೊಮ್ಯಾಂಟಿಕ್ ಕನೆಕ್ಷನ್ಸ್ ಇದೆಯಾ ಅನ್ನುವುದು ಈ ಕಾರ್ಡ್ ಒಂದು ರೀತಿಯ ಕನ್ಫರ್ಮ್ ಆಗಿ ನಿಮಗೆ ಹೇಳ್ತಾ ಇಲ್ಲ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ.
ಓಪನ್ ಚೆಸ್ಟ್. ದ ಓಪನ್ ಚೆಸ್ಟ್. ಅವರ ಹೃದಯದಲ್ಲಿ ನಿಜವಾಗಿ ಯಾರು ಅನ್ನೋ ಪ್ರಶ್ನೆ ಈಗ ನಮ್ಮ ಮನಸ್ಸಲ್ಲಿ ಮೂಡ್ತಾ ಇದೆ ಅಲ್ವಾ ಸ್ನೇಹಿತರೆ. ಈ ರೀಡಿಂಗ್ನಲ್ಲಿ ಒಂದು ಡೀಪರ್ ಡೈರೆಕ್ಷನ್ಗೆ ಹೋಗುತ್ತಿದೆ. ಹೊರಗಡೆ ಅವರು ಹೇಗೆ ಬಿಹೇವ್ ಮಾಡ್ತಾರೆ ಅನ್ನುವುದಕ್ಕಿಂತ ಅವರ ಹಾರ್ಟ್ನಲ್ಲಿ ನಿಜವಾದ ಎಮೋಷನಲ್ ಅಟ್ಯಾಚ್ಮೆಂಟ್ ಎಲ್ಲಿದೆ ಅನ್ನೋದು ಈ ಕಾರ್ಡ್ ನೋಡಿಸುತ್ತಿದೆ. ಈ ವ್ಯಕ್ತಿ ಕೆಲವು ಫೀಲಿಂಗ್ಸ್ ಅನ್ನು ಹೈಡ್ ಮಾಡಿರಬಹುದು. ಅವರು ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣಿಸಿಕೊಂಡರು, ಒಳಗಡೆ ಎಮೋಷನಲ್ ಕನ್ಫ್ಯೂಷನ್ ಇರಬಹುದು. ನಿಮ್ಮ ಜೊತೆಗಿನ ಹಳೆಯ ಮೆಮೊರೀಸ್ ಇನ್ನೂ ಅವರ ಮೇಲೆ ಇಂಪ್ಯಾಕ್ಟ್ ಮಾಡುತ್ತಿದ್ದರೆ ಅವರು ಕಂಪ್ಲೀಟ್ಲಿ ಮೂವ್ ಆನ್ ಆಗಿಲ್ಲ ಅನ್ನುವ ಎನರ್ಜಿ ಇರಬಹುದು. ಒಂದು ಕಡೆ ನಿಮ್ಮ ಕನೆಕ್ಷನ್ಸ್, ಮತ್ತೊಂದು ಕಡೆ ಅವರ ಕರೆಂಟ್ ಲೈಫ್ನಲ್ಲಿ ನಡೆಯುತ್ತಿರುವ ವಿಷಯಗಳು. ಈ ಎರಡರ ಮಧ್ಯೆ ಅವರ ಹಾರ್ಟ್ ಕನ್ಫ್ಯೂಷನ್ ಆಗಿರಬಹುದು. ಅವರು ನಿಮಗೆ ಹೇಳದೇ ಇಟ್ಟುಕೊಂಡಿರೋ ಫೀಲಿಂಗ್ಸ್, ನಾನು ಅವರನ್ನು ಕಂಪ್ಲೀಟ್ಲಿ ಫರ್ಗೆಟ್ ಮಾಡಿಲ್ಲ, ಅಥವಾ ನನ್ನ ಮನಸ್ಸಿನಲ್ಲಿ ಇನ್ನೂ ಅವರ ಈ ರಿಲೇಷನ್ಶಿಪ್ ಬಗ್ಗೆ ಒಂದು ಜಾಗ ಇದೆ ಅಂತ ಅನ್ನುವ ರೀತಿಯಲ್ಲಿ ಈ ಕಾರ್ಡ್ ಹೇಳುತ್ತಿರಬಹುದು. ಆದ್ದರಿಂದ ಹೊರಗಡೆ ಅವರು ಯಾರ ಜೊತೆ ಮಾತನಾಡುತ್ತಾರೆ ಅನ್ನುವುದಕ್ಕಿಂತ ಅವರ ಎಮೋಷನಲ್ ಅಟ್ಯಾಚ್ಮೆಂಟ್ ಎಲ್ಲಿದೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಅನಿಸುತ್ತೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ. ಬುದ್ಧಿಮಾತ. ಈ ಕಾರ್ಡ್ ಎನರ್ಜಿ ನೋಡಿ ಸ್ನೇಹಿತರೆ, ಕ್ಲಿಯಾರಿಟಿಯಾಗಿ ಹೇಳ್ತಿದೆ. ಇಷ್ಟು ಹೊತ್ತು ನಾವು ನೋಡಿದ್ದು ಹೊರಗಿನ ಇನ್ಫ್ಲುಯೆನ್ಸ್, ಮುಚ್ಚಿಟ್ಟುತ್ತಿರುವ ವಿಷಯಗಳು, ಯಾರಿಗೋ ಕೊಡುತ್ತಿರುವ ಅಟೆನ್ಷನ್, ಅವರ ಹೈಡನ್ ಫೀಲಿಂಗ್ಸ್. ಆದರೆ ಬುದ್ಧಿಮಾತ ಹೇಳೋದು ತಕ್ಷಣ ಅವರು ಕ್ಯಾಲ್ಕುಲೇಷನ್ ಮಾಡಬೇಡಿ. ನಿಮಗೆ ಈಗ ಡೌಟ್ ಇರಬಹುದು, ಅವರ ಜೀವನದಲ್ಲಿ ಬೇರೆ ಯಾರಾದರೂ ಇದ್ದಾರಾ, ಆದರೆ ಎಲ್ಲ ಸಿಗ್ನೇಚರ್ ಒಂದೇ ರೀತಿಯ ಅರ್ಥ ಕೊಡೋದಿಲ್ಲ. ಆ ವ್ಯಕ್ತಿಯ ಬಿಹೇವಿಯರ್ಗೆ ಬೇರೆ ಕಾರಣವೂ ಇರಬಹುದು. ಅವರು ತಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸ್ ಹೈಡ್ ಮಾಡಿರಬಹುದು, ಯಾರಾದರೂ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡಿರಬಹುದು, ಅಥವಾ ನಿಜವಾಗಿಯೂ ಯಾವುದೋ ರಿಲೇಷನ್ಶಿಪ್ ಅಥವಾ ರಿಲೇಟೆಡ್ ಮ್ಯಾಟರ್ ಇರಬಹುದು. ಬುದ್ಧಿಮಾತ ಇಲ್ಲಿ ಹೇಳುವುದು ಟ್ರೂತ್, ಎಮೋಷನಲ್ ಅಲ್ಲ. ಕ್ಲಿಯಾರಿಟಿಯಿಂದ ನೋಡಬೇಕು. ಅವರು ನಿಜವಾಗಿಯೂ ಏನನ್ನಾದರೂ ಹೈಡ್ ಮಾಡುತ್ತಿದ್ದರೆ ಅದು ಮುಂದೆ ಅವರ ಆ್ಯಕ್ಷನ್ ಅಥವಾ ಕಮ್ಯುನಿಕೇಷನಲ್ಲಿ ನಿಧಾನವಾಗಿ ರಿವೀಲ್ ಆಗಬಹುದು. ಈ ಕಾರಣ ಎನರ್ಜಿಯಲ್ಲಿ ಟ್ರೂತ್ ರಿವೆಲ್ಟಿಲಿಟಿ ಬಿಕಾಮ್ಸ್ ಕ್ಲಿಯರರ್ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಒಟ್ಟಿನಲ್ಲಿ ನಾವು ಈ 5 ಕಾರ್ಡ್ ಬಗ್ಗೆ ಹೇಳೋದಾದರೆ, ನಜಾರ ಹೊರಗಿನ ಇನ್ಫ್ಲುಯೆನ್ಸ್, ಡಿಸ್ಟರ್ಬೆನ್ಸ್ ಅಂತ ಹೇಳ್ತಾ ಇದೆ. ಡೋರ್ ಗಾರ್ಡಿಯನ್ ಏನು ಹೇಳ್ತಿದ್ದಾರೆ, ನಿಮ್ಮಿಂದ ಸಂಪೂರ್ಣವಾಗಿ ರಿವೀಲ್ ಮಾಡದ ವಿಷಯಗಳು ಇರಬಹುದು ಅಂತ. ದ ಸರ್ವೆಂಟ್ ಹೇಳ್ತಿದೆ, ಯಾರಿಗೂ ಕೊಡುತ್ತಿರುವ ಅಟೆನ್ಷನ್ ಅಥವಾ ಇನ್ಯಾರದೋ ರೆಸ್ಪಾನ್ಸಿಬಿಲಿಟಿ ಅವರ ಮೇಲಿದೆ ಅನ್ನೋದನ್ನು. ಓಪನ್ ಚೆಸ್ಟ್ ಹೇಳ್ತಿದೆ, ಅವರ ನಿಜವಾದ ಎಮೋಷನಲ್ ಅಟ್ಯಾಚ್ಮೆಂಟ್ ಮತ್ತು ಹೈಡನ್ ಫೀಲಿಂಗ್ಸ್ ಇರಬಹುದು ಅಂತ. ಬುದ್ಧಿಮಾತ ಕೊನೆಯಲ್ಲಿ ಹೇಳ್ತಿದೆ ಕ್ಲಿಯಾರಿಟಿ ಮತ್ತು ಟ್ರೂತ್ ಅಂತ. ಹಾಗಾದರೆ ಸ್ನೇಹಿತರೆ, ಈ 5 ಕಾರ್ಡ್ ಒಟ್ಟಿಗೆ ನೋಡಿದಾಗ ನಮ್ಮ ಜೀವನದಲ್ಲಿ ಆ ವ್ಯಕ್ತಿಯ ಯಾವುದೋ ಒಂದು ವಿಷಯ ನಿಮ್ಮ ಕಣ್ಣಿಗೆ ಸಂಪೂರ್ಣವಾಗಿ ಕಾಣಿಸುತ್ತಿಲ್ಲ ಎನ್ನುವ ಎನರ್ಜಿ ಇದೆ. ಹೊರಗಿನ ಇನ್ಫ್ಲುಯೆನ್ಸ್ ಇರಬಹುದು. ಅವರು ಕೆಲವು ವಿಷಯಗಳನ್ನು ನಿಮ್ಮಿಂದ ಪ್ರೈವಸಿಯಾಗಿ ಇಟ್ಟುಕೊಂಡಿರಬಹುದು. ಯಾರಾದರೂ ಎಷ್ಟೋ ಅಟೆನ್ಷನ್ ಕೊಡುತ್ತಿರಬಹುದು. ಆದರೆ ಅದನ್ನೇ ತಕ್ಷಣ 3ನೇ ವ್ಯಕ್ತಿ ಅಂತ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಕ್ಯಾಲ್ಕುಲೇಟ್ ಕೂಡ ಮಾಡ್ಕೋಬೇಡಿ. ಯಾಕಂದರೆ ಅವರ ಹಾರ್ಟ್ನಲ್ಲಿ ಇನ್ನೂ ಹಳೆಯ ಫೀಲಿಂಗ್ಸ್ ಅಥವಾ ನಿಮ್ಮ ರಿಲೇಷನ್ಶಿಪ್ನ ಕನೆಕ್ಷನ್ಸ್ ಇರೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಸ್ನೇಹಿತರೆ. ಕೊನೆಗೆ ಬುದ್ಧಿಮಾತ ನಮಗೆ ಒಂದು ಮಾತು ಕೂಡ ಹೇಳುತ್ತಿದೆ, ಅನುಮಾನದಿಂದ ಕ್ಯಾಲ್ಕುಲೇಟ್ ಮಾಡಬೇಡಿ, ನಿಜವಾದ ಟ್ರೂತ್, ಆ್ಯಕ್ಷನ್ ಮತ್ತು ಕಮ್ಯುನಿಕೇಷನಿಂದ ನೋಡಿ ಅಂತ ಈ ಕಾರ್ಡ್ಗಳು ನಮಗೆ ತಿಳಿಸ್ಕೊಡ್ತಾ ಇದೆ. ಸ್ನೇಹಿತರೆ, ಇಂದಿನ ದಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮಸ್ಕಾರ ಅಂತ ಕಳಿಸಿ. ಆ ನಮಸ್ಕಾರ ಹನುಮಾನ್ಜಿಯವರಿಗೆ ತಲುಪುತ್ತದೆ ಅಂತ ನಾನು ಹೇಳ್ತಿದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಂತಹ ವಿಡಿಯೋಗಳಿಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೈ ಹನುಮಾನ್.